ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಬಂಜೆತನ ನಿವಾರಣೆ ಕುರಿತು ಸಮಾಲೋಚನಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಗಣ್ಯರು ಗಿಡಕ್ಕೆ ನೀರು ಹಾಕುವ ಮೂಲಕ ಹಸಿರು ಸಂಕೇತದಿಂದ ಉದ್ಘಾಟಿಸಿದರು. ಪಟ್ಟಣದ ದೇಗುಲ ರಸ್ತೆಯ ಹಾವೇರಿ ಕ್ಲಿನಿಕ್ನಲ್ಲಿ ಬೆಂಗಳೂರಿನ ಮಿಲನ ಫರ್ಟಿಲಿಟಿ ಸ್ಪೆಷಾಲಿಟಿ ಮತ್ತು ಖ್ಯಾತ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಕೀರ್ತನಾ ರವಿಪತಿ ಅವರ ನೇತೃತ್ವದಲ್ಲಿ ಮಕ್ಕಳಿಲ್ಲದ ದಂಪತಿಗಳಿಗಾಗಿ ಹಾಗೂ ಮಹಿಳೆಯರ ಗುಪ್ತ ಸಮಾಲೋಚನೆಗಾಗಿ ವಿಶೇಷ ಕಾರ್ಯಕ್ರಮ ಲಯನ್ಸ್ ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಬಂಜೆತನ ನಿವಾರಣೆ ಕುರಿತ ಸಮಾಲೋಚನಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಗಣ್ಯರು ಗಿಡಕ್ಕೆ ನೀರು ಹಾಕುವ ಮೂಲಕ ಹಸಿರು ಸಂಕೇತದಿಂದ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾವೇರಿ ಕ್ಲಿನಿಕ್ನ ವೈದ್ಯಾಧಿಕಾರಿ ಹಾಗೂ ಲಯನ್ಸ್ ಮಾಜಿ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ ಅವರು, ಇಂದಿನ ಜೀವನ ಶೈಲಿ, ಆಹಾರ ಪದ್ಧತಿ ಹಾಗೂ ಮಾನಸಿಕ ಒತ್ತಡವೇ ಬಂಜೆತನ ಸಮಸ್ಯೆಗೆ ಪ್ರಮುಖ ಕಾರಣವಾಗುತ್ತಿದ್ದು, ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆದುಕೊಂಡರೆ ದಂಪತಿಗಳು ತಾಯ್ತನ, ತಂದೆತನದ ಆನಂದವನ್ನು ಅನುಭವಿಸಬಹುದು. ಬಂಜೆತನ ಸಮಸ್ಯೆ ಕೇವಲ ವೈದ್ಯಕೀಯ ಅಂಶವಲ್ಲ, ಇದು ಕುಟುಂಬದ ಮಾನಸಿಕ ಹಾಗೂ ಸಾಮಾಜಿಕ ಬದುಕಿನ ಮೇಲೂ ಪರಿಣಾಮ ಬೀರುತ್ತದೆ. ಇಂದಿನ ದಿನಗಳಲ್ಲಿ ಪುರುಷರು ಹಾಗೂ ಮಹಿಳೆಯರಿಬ್ಬರಲ್ಲೂ ಸಮಾನ ಪ್ರಮಾಣದಲ್ಲಿ ಈ ಸಮಸ್ಯೆ ಕಾಣಿಸುತ್ತಿದೆ. ಸರಿಯಾದ ಪರೀಕ್ಷೆ ಹಾಗೂ ಚಿಕಿತ್ಸೆಯಿಂದ ಹೆಚ್ಚಿನ ಪ್ರಕರಣದಲ್ಲಿ ಫಲಕಾರಿ ಪರಿಹಾರ ದೊರೆಯುತ್ತದೆ. ದಂಪತಿಗಳು ಸಂಕೋಚವಿಲ್ಲದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿದರೆ ಮಕ್ಕಳ ಆಶೀರ್ವಾದ ಪಡೆಯಲು ಸಾಧ್ಯ ಎಂದರು. ನಮ್ಮ ಲಯನ್ಸ್ ಸಂಸ್ಥೆ ವತಿಯಿಂದ ಸತತ 13 ವರ್ಷಗಳಿಂದ ನಾವು ಲಯನ್ಸ್ ಸಂಸ್ಥೆಯಿಂದ ಸಾಕಷ್ಟು ಆರೋಗ್ಯ ಶಿಬಿರವನ್ನು ನಡೆಸಿಕೊಂಡು ಬರುತ್ತಿದ್ದು, ಅದರಲ್ಲಿ ರಕ್ತದೊತ್ತಡ, ಮಧುಮೇಹ, ಕಣ್ಣಿನ ಪರೀಕ್ಷೆ ಶಿಬಿರವನ್ನು ಮಾಡುತ್ತಿದ್ದು, ಬಹಳಷ್ಟು ಜನರು ಇದರ ಉಪಯೋಗ ಪಡೆದುಕೊಂಡಿದ್ದಾರೆ. ಅದರಂತೆ 3 ವರ್ಷಗಳಿಂದ ಈ ಶಿಬಿರ ನಡೆಸಲಾಗುತ್ತಿದ್ದು, ಇದರಲ್ಲಿ ಮಕ್ಕಳಾಗದವರು, ಮದುವೆಯಾಗಿ 1 ವರ್ಷ ಅಥವಾ 3 ವರ್ಷಗಳಾದರೂ ಮಕ್ಕಳಾಗದೆ ಸಮಸ್ಯೆಯಿಂದ ಬಳಲುತ್ತಿದ್ದು, ಇದರಲ್ಲಿ ಥೈರಾಯ್ಡ್, ಬಿಪಿ, ಮಧುಮೇಹ ಸಮಸ್ಯೆ, ಆರೋಗ್ಯ ಸಮಸ್ಯೆ ಕಾಡುತ್ತಿರುತ್ತದೆ. ಇದು ಮಹಿಳೆಯರು ಹಾಗೂ ಗಂಡಸರಲ್ಲೂ ಸಮಸ್ಯೆ ಇದ್ದು, ಸೂಕ್ತ ಸಮಾಲೋಚನೆ ವೈದ್ಯರ ಜೊತೆ ಚರ್ಚಿಸಿ ಬಗೆಹರಿಸಿಕೊಳ್ಳಬಹುದು ಎಂದರು. ಆದ ತಕ್ಷಣ ಅವರು ಟ್ರೀಟ್ಮೆಂಟ್ ಕಡೆ ಗಮನ ಹರಿಸಬೇಕು. ಹಾಗಾಗಿ ಹುಡುಕಿ ಹೋಗಿ ಆಮೇಲೆ ಇನ್ನೊಂದು ಮನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲರೂ ಮೌನ ವಹಿಸ್ತಾರೆ. ಎಲ್ಲರದ್ದು ಜವಾಬ್ದಾರಿ ಆಗಿರುತ್ತೆ. ಮನೇಲಿ ಇರ್ತಕ್ಕಂಥ ಹಿರಿಯರದಿರ್ಬೋದು, ಪತಿ ಇರ್ಬೋದು, ಕೂತ್ಕೊಂಡು ಸಮಾಲೋಚನೆ ನಡೆಸಿ ಅವರೆಲ್ಲ ಟ್ರೀಟ್ಮೆಂಟ್ ಕಡೆ ಅವರು ತಿರುಗಿ ಹೊರಟಾಗ ಖಂಡಿತ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಅಂತಂದರೆ ಅನುಕೂಲ ಆಗುತ್ತೆ. ಅದೇ ಗಂಡಸರಲ್ಲೂ ಅಷ್ಟೇ ಸ್ಪರ್ಮ್ ಕೌಂಟ್ ಅಂತ ಹೇಳ್ತೀವಿ, ಅದು ಕಡಿಮೆ ಇದ್ದಾಗ ಇರ್ತದೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಮತ್ತು ಸ್ಪರ್ಮ್ಸ್ ಅಂತ ಏನಿರುತ್ತೆ, ಅದೇ ಮಗು ಬೆಳವಣಿಗೆ ಬೇಕಾಗಿರೋದು ಮುಖ್ಯ ಇದು ಸ್ಪರ್ಮ್ಸ್ ಅಂತ ಹೇಳ್ತೀವಿ. ಅದರ ಮೊಟಿಲಿಟಿ ಅಂತ ಏನಿರುತ್ತೆ, ಆ ಮೂವ್ಮೆಂಟ್ ಏನು ಇಲ್ಲದೆ ಇದ್ದಾಗ ಅದಕ್ಕೆ ಟ್ರೀಟ್ಮೆಂಟ್ ಈಸಿ ಇರುತ್ತೆ. ಇಂಜೆಕ್ಷನ್ಸ್ ಇದೆ. ಅದೇ ರೀತಿ ನಿಮಗೆ ಯಾಕಂದ್ರೆ ಇಲ್ಲಿ ನಾವು ಕ್ಯಾಂಪ್ ಏನು ಮಾಡ್ತೀವಿ, ಇದು ಟ್ರೀಟ್ಮೆಂಟ್ ಅಲ್ಲ, ಇದೇನಂತಂದರೆ ಸರಿಯಾದ ದಾರಿ ತೋರಿಸೋದು. ಈ ವೇಳೆ ಸುಮಾರು 42 ಜನ ದಂಪತಿಗಳು ಬಂಜೆತನ ಸಮಾಲೋಚನಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಪ್ರಸೂತಿ ತಜ್ಞೆ ಕೀರ್ತನಾ ರವಿಪತಿ, ಮಿಲನ ಫರ್ಟಿಲೈಸರ್ ಆಸ್ಪತ್ರೆ ಪಿಆರ್ಒ ವಿಜಯ್ ಕುಮಾರ್, ಲಯನ್ಸ್ ಕಾರ್ಯದರ್ಶಿ ಆದರ್ಶ್, ಖಜಂಚಿ ಸಂತೋಷ್, ಪ್ರಾಂತ್ಯ ಅಧ್ಯಕ್ಷ ಅಬ್ದುಲ್ ಲತೀಫ್, ಮಹಾದೇವ ಸ್ವಾಮಿ ರವಿಪತಿ, ಸದಸ್ಯ ಪೂವಯ್ಯ ಮುಕ್ತಿಯಾರ್ ಅಹಮದ್, ವೈಬಿ ಸುರೇಶ್, ಕೆಎಲ್ ಸುರೇಶ್, ಡಾಕ್ಟರ್ ರೋಹನ್, ಉಮೇಶ್ ಬಿಪಿ, ಸ್ವರ್ಣ ಶ್ರೀನಿವಾಸ್ ಕುಮಾರ್, ಪ್ರಭಾಕರ್, ಪ್ರಶಾಂತ್, ಭಾಗ್ಯ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.